ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಮೈ ಯೂಟ್ಯೂಬ್ ಚಾನೆಲ್ ಚಿಕನ್ ಸುಕ್ಕ. ಮೊದಲಿಗೆ ನಾನು ಬಾಣಲಿ ಒಂದು 12 ಒಣಮೆಣಸನ್ನು ಹಾಕಿದ್ದೀನಿ, ಕೆಂಪುದು. ಸ್ವಲ್ಪ ಖಾರ ಇದೆ, ಇದು ಸ್ವಲ್ಪ ಖಾರ ಮಾಡುವ ಅಂತ ಹೇಳ್ಕೊಂಡು ನಾನು ಇದು ಮಾಡಿದೆ. ಅದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಒಂದು ಸಣ್ಣ ಪ್ಲೇಟಿಗೆ ಹಾಕ್ಕೊತೀನಿ. ಮತ್ತು ಅದಕ್ಕೆ ಧನಿಯಾ ಕಾಳನ್ನು ಹಾಕ್ತಿದ್ದೀನಿ 2 ಸ್ಪೂನು. ಅದನ್ನು ಸ್ವಲ್ಪ ಚೆನ್ನಾಗಿ ಮಾಡಿ ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊತೀನಿ. ಅದನ್ನು ಸ್ವಲ್ಪ ನಾನು ಡ್ರೈ ರೋಸ್ಟ್ ಮಾಡ್ಕೊತೀನಿ. ಸ್ವಲ್ಪ ಇದು ಮಾಡಿಕೊಂಡ್ರೆ ಸಾಕು, ತುಂಬ ಬೇಡ. ಕರೆಕ್ಟ್ರಿ ಮತ್ತು ಚೆನ್ನಾಗಿ ಅದ್ರದ್ದು ಪರಿಮಳ ಇರಲ್ಲ ಚೆನ್ನಾಗಿ. ಹಾಗಾಗಿ ನಾವೇನು ಮಾಡ್ತೀವಿ, ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊತೀನಿ ಅಷ್ಟೇ ನಾನು. ಅದಕ್ಕೆ ನಾನು ಚಕ್ಕೆ, ಲವಂಗ, ಯಾಲಕ್ಕಿ ಮತ್ತು ಪೆಪ್ಪರ್ ಹಾಕ್ತೀನಿ. ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ, ಅಂದರೆ ತುಂಬ ಅಲ್ಲ, ಒಂದು ಸ್ವಲ್ಪ ಬಿಸಿ ಮಾಡ್ಕೊತೀನಿ ಅಷ್ಟೇ. ಅದನ್ನು ಒಂದಕ್ಕೆ ಹಾಕ್ಕೊಂಡು ಅದನ್ನು ಪುಡಿ ಮಾಡೋಕ್ಕೆ ಇಟ್ಕೊತೀನಿ. ಬಾಣಲಿ ಇಟ್ಟು ಬಾಣಲಿಗೆ ಎಣ್ಣೆ ಹಾಕಿ ಕೊಬ್ಬರಿನೇ ಹಾಕ್ತಿದ್ದೀನಿ ಫ್ರೆಂಡ್ ನಾನು. ಅದಕ್ಕೆ ನಾನೊಂದು ಹಸಿಮೆಣಸು ಹಾಕ್ತಾಯಿದ್ದೀನಿ, 2 ಕಟ್ ಮಾಡಿ. ಹಸಿಮೆಣಸು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ತಾ ನಾನು 2 ಈರುಳ್ಳಿಯನ್ನು ಹೆಚ್ಚಿಟ್ಕೊಂಡಿದ್ದೀನಿ. 2 ಈರುಳ್ಳಿನೇ ಹಾಕ್ತೀನಿ ಅದಕ್ಕೆ. ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ಅಲ್ಲಾಡಿಸ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಅದು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು, ಅದು ಚೆನ್ನಾಗಾಗತ್ತೆ. ಅದು ಫ್ರೈ ಆಗ್ತಾ ಫ್ರೆಂಡ್ಸ್, ನಾನು ಅದಕ್ಕೆ ಸ್ವಲ್ಪ 2 ಕರಿಬೇವಿನ ಸೊಪ್ಪು ಹಾಕ್ತೀನಿ. ಕರಿಬೇವಿನ ಸೊಪ್ಪು ಹಾಕಿದರೆ ತುಂಬ ಚೆನ್ನಾಗಿ ಪರಿಮಳ ಬರುತ್ತೆ, ಬಟ್ ಹೆಲ್ತಿಗೂ ಒಳ್ಳೆಯದೇ. 2 ಕರಿಬೇವಿನ ಸೊಪ್ಪು ಹಾಕ್ತೀನಿ. ತುಂಬ ಚೆನ್ನಾಗಾಗತ್ತೆ ಟೇಸ್ಟ್ ಕರಿಬೇವಿನ ಸೊಪ್ಪು ಹಾಕಿದರೆ. ಫ್ರೆಂಡ್ಸ್, ಅದಕ್ಕೊಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. 1.5 ಸ್ಪೂನ್ ಸಾಕು, ಜಾಸ್ತಿ ಬೇಡ. 1.5 ಸ್ಪೂನ್ ಹಾಕಿ ಚೆನ್ನಾಗಿ, ಇದು ನಮ್ಮ ಮನೆಯಲ್ಲೇ ಮಾಡಿರುವಂಥದ್ದು, ಅಂಗಡಿದೇನೋ ಯೂಸ್ ಮಾಡ್ತಾ ಇಲ್ಲ, ಎಲ್ಲ ಮನೆಯದೇ ಹೋಮ್ ರೆಮಿಡಿ ಆಗಿರುತ್ತೆ. ಇದನ್ನು ಚೆನ್ನಾಗಿ ಇದಾಗ್ತಾ ನಾನು ಇದಕ್ಕೆ ಟೊಮೊಟೊ ಹಾಕ್ತೀನಿ ಫ್ರೆಂಡ್. 2 ಟೊಮೊಟೊ ಕಟ್ ಮಾಡ್ಕೊಂಡಿದ್ದೆ ನಾನು, ಸಣ್ಣಕ್ಕಿರೋ ಟೊಮೊಟೊ, ಸಣ್ಣ ಸೈಜಿಂದು 2 ಟೊಮೊಟೊ. ಬಟ್ ಚೆನ್ನಾಗಾಗತ್ತೆ ಟೊಮೊಟೊ ಸಣ್ಣಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದು ಫ್ರೈ ಆಗ್ತಾನೆ ಸ್ವಲ್ಪ ಟೊಮೊಟೊ ಹಸಿ ಇರುವಾಗಲೇ ಚಿಕನ್ ಹಾಕ್ತೀನಿ. ಚಿಕನ್ ಹಾಕೋಣ ಚೆಂದ ಮಾಡಿ. ನೋಡಿ, ಚಿಕನ್ ಹಾಕಿ ಅದಕ್ಕೆ ಈಗ ಸ್ವಲ್ಪ ಉಪ್ಪು ಹಾಕ್ತೀನಿ. ಟೇಸ್ಟಿಗೆ ಎಷ್ಟು ಬೇಕು ಅಂತ ನೋಡಿಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ. ಉಪ್ಪು ಹಾಕಿ ಸ್ವಲ್ಪ ತೆಸಿ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ತೀನಿ. ಚೆನ್ನಾಗಿ ಅದು ಮಿಕ್ಸ್ ಮಾಡೋಣ. ಚೆಂದ ಮಿಕ್ಸ್ ಮಾಡಿ ನಾನು ಏನು ಪುಡಿ ನಿಮಗೆ ಹುರಿದಿದ್ನಲ್ಲ ಅದನ್ನೇ ಪುಡಿ ಮಾಡ್ಕೊಂಡಿದ್ದೀನಿ. ಇದೊಂದು 2 ಸ್ಪೂನ್ ಹಾಕ್ತೀನಿ ಸಾಕು. ಇದಕ್ಕೆ 2 ಸ್ಪೂನ್ ಹಾಕಿ ಈ ಪೌಡ್ರು ನಾವು ಮಾಡಿ ಇಟ್ಕೊಳ್ಬೋದು ಫ್ರೆಂಡ್ಸ್, ಏನೂ ಆಗಲ್ಲ, ಚೆನ್ನಾಗಿರುತ್ತೆ. 3 ತಿಂಗಳ ತನಕ ಈ ಪೌಡ್ರು ನಾವು ಅದನ್ನು ಯೂಸ್ ಮಾಡ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದು ಬಿಸಿ ಬಿಸಿ ಸವಿಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಓಕೆ, ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಮೇಲೆ ಹಾಕ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಗುಡ್ ನೈಟ್.